ಮುಖ್ಯವಾಗಿ ಟೀಚರ್ಸ್ನ ಮಾತನಾಡಿಸ್ತಾ ಹೋಗಬೇಕು. ಯಾಕೆಂತಂದರೆ ನಾವು ಒಂದು ಸ್ಥಾನಕ್ಕೆ ಬರಬೇಕಂತಂದರೆ ಶಿಕ್ಷಕರು ಬಹಳ ಮುಖ್ಯ ಆಗುತ್ತೆ. ಒಂದು ಪ್ರೌಢಶಾಲೆ ಆಗಿರ್ಬೋದು ಅಥವಾ ಪ್ರಾಥಮಿಕ ಶಾಲೆ ಆಗಿರ್ಬೋದು ಅಥವಾ ನಾವು ಅಂಗನವಾಡಿ ಅಂತ ಏನು ಹೇಳ್ತೀವಿ ಅಲ್ಲಿಂದಲೂ ಕೂಡ ನಾವು ಈ ಸ್ಥಾನಕ್ಕೆ ಬರೋದಕ್ಕೆ ಮುಖ್ಯವಾಗಿ ಕಾರಣ ಆಗಿರೋದು ಶಿಕ್ಷಕರು. ಸೊ ಗಿಲ್ಲಿ ನಟ ಇದ್ದಂತಹ ಶಾಲೆಯ ಶಿಕ್ಷಕರು ಮುಖ್ಯೋಪಾಧ್ಯಾಯರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ. ಸರ್ ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಮ ಶಾಲೆಯಲ್ಲಿ, ಅದು ಕೂಡ ಸರ್ಕಾರಿ ಶಾಲೆ ಅಂತಂದ್ರೆ ಈಗ ಎಷ್ಟೋ ಜನ ಮೂಗು ಮುರಿತಾರೆ, ನಮ್ಮ ಮಕ್ಕಳನ್ನ ಯಾಕೆ ನಾವು ಸೇರಿಸ್ಬೇಕು ಸರ್ಕಾರಿ ಶಾಲೆಗೆ, ಒಂದು ಪ್ರೈವೇಟ್ ಸ್ಕೂಲ್ಗೆ ಹಾಕ್ತೀವಿ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನಮ್ಮ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ಈ ಮಟ್ಟಕ್ಕೆ ಹೋಗಿದ್ದಾರೆ, ಎಷ್ಟು ಖುಷಿ ಆಗುತ್ತೆ ಸರ್? ತುಂಬ ಖುಷಿ ಆಗುತ್ತೆ ಮೇಡಮ್. ಏಕೆ ಅಂತಂದರೆ ಒಂದು ಪತ್ರಿಕೆಯಲ್ಲಿ ಒಂದು 2 ವಾಕ್ಯಗಳಲ್ಲಿ ನಮ್ಮ ಶಾಲೆ ಬಂದ ಅಂತಂದರೆ ತುಂಬ ಖುಷಿ ಆಗ್ತಿತ್ತು. ಇವಾಗ ಸುಮಾರು ಒಂದು 2-3 ತಿಂಗಳಿಂದ ಸುಮಾರು ಟಿ ವಿ ಚಾನೆಲ್ನವರು, ಪತ್ರಿಕೆ ಮಾಧ್ಯಮದವರು ನಮ್ಮ ಶಾಲೆ ವಾತಾವರಣ ಬಂದು ನೋಡಿ ನಮಗೆ ಹೇಗಿದೆ ಶಾಲೆ ಮತ್ತು ಸರ್ಕಾರಿ ಶಾಲೆ ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರಲ್ಲ, ನಮ್ಗೆ ಖುಷಿ ಆಗ್ತಾ ಇದೆ. ಓಕೆ ಸರ್, ಈಗ ಗಿಲ್ಲಿ ನಟ ಈಗ ಬಿಗ್ ಬಾಸ್ ಅಲ್ಲಿ ಇರೋದ್ರಿಂದ ಗೆಲುವು ಸೋಲು ಅನ್ನೋದು ಯಾರು ಕೂಡ ಡಿಸೈಡ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಸರ್ಕಾರಿ ಶಾಲೆಗೆ ಏನಾದರೂ ಪ್ಲಸ್ ಆಗತ್ತಾ? ಯಾಕೆಂತಂದ್ರೆ ಮುಖ್ಯವಾಗಿ ಈಗ ಸರ್ಕಾರಿ ಶಾಲೆಯಲ್ಲಿ ಅವ್ರು ವಿದ್ಯಾಭ್ಯಾಸ ಮಾಡಿದ್ರು, ಜೊತೆಗೆ ಈ ಸ್ಕೂಲಿಗೆ ಏನಾದ್ರು ಪ್ಲಸ್ ಆಗಬಹುದು ಸರ್? ಆಗುತ್ತೆ ಮೇಡಮ್. ನಮ್ಮ ಶಾಲೆ ಅಂತ ಅಲ್ಲ, ನಮ್ಮ ಗ್ರಾಮದ ಶಾಲೆ ಅಂತ ಅಲ್ಲ, ಈ ಸರ್ಕಾರಿ ಶಾಲೆ ನೀವು ಹಿಂದೆ ಹೇಳಿದಾಗೆ ಖಾಸಗಿ ಸಾಲ ವ್ಯಾಮೋಹ ಇದೆ. ಈಗ ಸರ್ಕಾರಿ ಶಾಲೆಯಲ್ಲಿ ಈಗ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಕೊಡ್ತಾ ಇದೆ. ಪ್ರತಿಭಾ ಕಾರಂಜಿ ಇರ್ಬೋದು, ಈಗ FLN ಕಲಿಕಾ ಹಬ್ಬ ಅಂತ ನಾಳೆ ಶುಕ್ರವಾರ ನಡೀತದೆ. ಈ ಕಾರ್ಯಕ್ರಮಗಳನ್ನು ಭಾಗವಹಿಸಿ ಮಕ್ಕಳು ಉತ್ಸಾಹಕ್ರಾಗ್ತಾರೆ. ಅದರಲ್ಲೂ ಈ ಥರ ಒಂದು ಪ್ರತಿಭೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ, ಅದರಲ್ಲೂ ನಮ್ಮ ದಡಪುರ ಶಾಲೆಯಲ್ಲಿ, ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಇದೆ. ಈ ರಾಜ್ಯಾದ್ಯಂತ ಅವನ ಹೆಸರು ಮತ್ತು ಕಟ್ಟೌಟ್ಗಳು ರಾರಾಜಿಸ್ತವೆ. ಹಾಗಾಗಿ ಈ ಮಕ್ಕಳಿಗೆ ಏನಾಗುತ್ತೆ ಅಂದರೆ, ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿದ್ದರೆ ಹೆಚ್ಚು ಅವಕಾಶಗಳು ಸಿಗ್ತವೆ. ನಾವು ಅಂದರೆ ಸರ್ಕಾರಿ ಶಾಲೆ ಅಂದರೆ ಸಮುದ್ರ ಇದ್ದಂಗೆ ವಿಶಾಲವಾಗಿ ಓಡಾಡ್ಬೋದು. ಅದೇ ಖಾಸಗಿ ಶಾಲೆ ಅಂದರೆ ಒಂದು ಸಣ್ಣ ವ್ಯಾಪ್ತಿಯಲ್ಲಿ ಏನೋ ಕಲಿಕೆಗೆ ಒತ್ತು ಕೊಡ್ತಾರೆ, ಏನೋ ಪ್ರಾಕ್ಟೀಸ್ ಬರೀ ಉರಿವಡಿ ಪದ್ಧತಿ ಇರ್ತದೆ. ನಮ್ಮಲ್ಲಿ ಹಂಗಲ್ಲ, ಇಲ್ಲಿ ಚಟುವಟಿಕೆ ಆಧಾರಿತ ಕಲಿಕೆ ಇದೆ. ನಮ್ಮಲ್ಲಿ 1ರಿಂದ 3ನೇ ತರಗತಿ ನಲಿಕಲಿ ಸಿಸ್ಟಮ್ ಇದೆ. ಆ ಸಿಸ್ಟಮ್ಮು ಮಕ್ಕಳಿಗೆ ಪ್ರತಿಯೊಂದನ್ನು ಕಲಿಸುತ್ತೆ. ಆ ಕಲಿಕೆ ಜೊತೆಗೆ ನಮ್ಮ ಈ ದಡಪುರದಲ್ಲಿ ರಂಗ ಕಲಾವಿದರು ಭಾಳಷ್ಟು ಜನ ಇದ್ದಾರೆ ದಡಪುರದಲ್ಲಿ. ಹಾಗಾಗಿ ಆ ಕಲೆ ಕೂಡ ಗಿಲ್ಲಿ ನಟಕ್ಕೆ ಪ್ರೇರಣೆ ಆಗಿರ್ಬೋದು. ಏಕೆಂದರೆ ಇಷ್ಟು ಉದ್ಭವ ಮೂರ್ತಿಯಾಗಿ ಏಕೇಕಿ ಬೆಳಿಬೇಕಾದ್ರೆ ಈ ಮಣ್ಣಿನ ಗುಣ, ದಡಪುರದ ಮಣ್ಣಿನ ಗುಣನೇ ಅನಿಸುತ್ತೆ. ಇಲ್ಲಿ ನಮ್ಮ ಮಕ್ಕಳುಗಳಿದೆ, ನಾವು ಹಲವಾರು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ಕೂಡ ಸಾಲ ವಾರ್ಷಿಕೋತ್ಸವ ಮಾಡ್ತೀವಿ. ಅವರ ಪ್ರತಿಭೆ ನೋಡಿದ್ರೆ ನೀವು ಒಂದು ಇದೆಲ್ಲ ಇದೆ, ವೀಡಿಯೋಸ್ಗಳೆಲ್ಲ ಇದೆ, ಎಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾಯಿರಿ ಅನ್ನೋದು ಭಾಳ ಆಶ್ಚರ್ಯ ಆಗುತ್ತೆ. ಇದೇ ಅವ್ರಿಗೆ ಹೆಚ್ಚು ಅವಕಾಶಗಳು ಸಿಕ್ಕಿದ್ರೆ ಖಾಸಗಿ ಶಾಲೆಗಿಂತ ಉನ್ನತ ರೀತಿಯಲ್ಲಿ ನಮ್ಮ ಮಕ್ಕಳು ಮತ್ತು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳು ಬೆಳೀತವೆ ಮತ್ತು ಈ ಗಿಲ್ಲಿ ನಟನಿಂದ ಪ್ರೇರಣೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸರ್ ಈಗ ತಾನೇ ಹೇಳ್ತಾ ಇದ್ದಾರೆ, ಯಾಕೆಂತಂದರೆ ನಾವು ಪುಸ್ತಕದಲ್ಲೇ ಯಾವಾಗಲೂ ಕೂಡ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಮಕ್ಕಳಿಗೆ ಓದು ಎಷ್ಟು ಮುಖ್ಯ ಆಗುತ್ತೋ ಜೊತೆಗೆ ಒಂದು ಆಟ ಆಗಿರ್ಬೋದು ಅಥವಾ ಕ್ರೀಡೆ ಆಗಿರ್ಬೋದು ಅದೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ನಿಜ, ಈಗ ಗಿಲ್ಲಿ ನಟನಿಂದ ಎಷ್ಟೋ ಜನಕ್ಕೆ ಪ್ರೇರಣೆ ಆಗುತ್ತೆ. ಜೊತೆಗೆ ನಮ್ಮ ಸರ್ಕಾರಿ ಶಾಲೆಗಳು ಈಗ ನಶಿಸ್ತಾ ಇದೆ ಅಂತ ಹೇಳಬಹುದು. ಈ ಮಾತು ಹೇಳಲಿಕ್ಕೆ ನಮಗೂ ಕೂಡ ಬಹಳ ಬೇಸರ ಆಗುತ್ತೆ. ನಾವು ಕೂಡ ಸರ್ಕಾರಿ ಶಾಲೆಯಲ್ಲೇ ವ್ಯಾಸಂಗ ಮಾಡಿರುವಂಥದ್ದು. ಅಂಥದ್ರಲ್ಲಿ ಈಗ ಸರ್ಕಾರಿ ಶಾಲೆ ಅಂತ ಅಂದರೆ ಮಕ್ಕಳನ್ನ ಸೇರಿಸಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಏನೆಲ್ಲ ಸೌಲಭ್ಯಗಳು ಸರ್ಕಾರಿ ಶಾಲೆಗೆ ಇನ್ನೂ ಕೂಡ ಬೇಕಾಗುತ್ತೆ. ಈಗ ಇಲ್ಲಿ ಒಂದು ಶಾಲೆ ಆಗಿರ್ಬೋದು, ಈ ಶಾಲೆಗೂ ಕೂಡ ಏನಾದರೂ ಮೂಲಭೂತ ಸೌಕರ್ಯಗಳು ಏನಾದರೂ ಬೇಕಾಗಿದೆಯಾ ಸರ್? ಏನು ಕೊರತೆ ಇದೆ ಇಲ್ಲಿ ನಮಗೆ? ಇಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ರಚನೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಸೋಮರಾಜರವರು, ಹಾಗೆ ಚಂದ್ರಶೇಖರ್, ಮರಿಗೌಡರು, ಹೀಗೆ ಹಲವಾರು ಒಂದು 159 ಜನ ಒಂದು ಸಂಘ ರಚನೆಯಾಗಿದೆ. ಈ ಸಂಘದಿಂದ ನಮಗೆ ಮೂಲ ಸೌಕರ್ಯಗಳಾದಂಥ ಈ ರಂಗಮಂಟಪ ಅವರೇ ಮಾಡಿಸ್ಕೊಟ್ಟದ್ದು, ಹಾಗೆ ಈ ಸುಸ್ಥಿತ ಶೌಚಾಲಯಗಳಿಗೆ ಆಗುವಂಥ ವ್ಯವಸ್ಥೆಗಳು ಮತ್ತು ಗಿಡಗಳು. ನೋಡ್ರಿ, ಎಂಟ್ರೆನ್ಸ್ ಬಂದಿರಲ್ಲ ಯಾವ ಥರ ಕಾಣುತ್ತೆ. ಈಗ ಸರ್ಕಾರಿ ಶಾಲೆಯನ್ನು ಕಾಣೋದೇ ಇಲ್ಲ. ಈಗ ಬೇರೆ ಟಿ ವಿರಲ್ಲಿ ಬಂದಾಗ ಅದೇ ಥರ ಹೇಳ್ತಿದ್ರು, ಇದು ಸರ್ಕಾರಿ ಶಾಲೆನಾ, ಇಷ್ಟು ಚೆನ್ನಾಗಿದೆಯಲ್ಲ ಅಂಥೇಳಿ. ಇದಕ್ಕೆಲ್ಲ ಪ್ರೇರಣೆ ಯಾರು ಅಂತಂದರೆ ಈ ಹಳೆ ವಿದ್ಯಾರ್ಥಿಗಳು. ಇವನು ಕೂಡ ನಮ್ಮ ಗಿಲ್ಲಿ ನಟನು ಕೂಡ ಹಳೆ ವಿದ್ಯಾರ್ಥಿಗಳು. ಈ ಶಾಲೆಯಲ್ಲಿ ಇವನು 2004-05 ದಾಖಲಾಗಿ 7ನೇ ತರಗತಿ ಇಲ್ಲಿ ವ್ಯಾಸಂಗ ಮಾಡಿದ್ದಾನೆ. ಹಾಗೆ ಇನ್ನೂ ಹಲವಾರು ವಿದ್ಯಾರ್ಥಿಗಳು ಇಲ್ಲಿ ಅವನಿಂದ ಪ್ರೇರಣೆ ಆಗಿ ಎಲ್ಲ ಸರ್ಕಾರಿ ಶಾಲೆಗೆ ಸೇರಲಿ. ಮತ್ತು ನಮಗೆ ಇಲ್ಲಿ ಕಂಪ್ಯೂಟರ್ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ ಸೋಮರಾಜರವರು. ಮುಂದೆ ಬಂದಂಥ ಈ ಗಿಲ್ಲಿ ನಟನೆ ಇರ್ಬೋದು, ಅವನು ನಮ್ಮ ಶಾಲೆಗೆ ಕೂಡ ಒಂದಷ್ಟು ಏನಾದರೂ ಉತ್ತೇಜನವಾದಂಥ ಮಕ್ಕಳಿಗೆ ಅನುಕೂಲ ಹೋಗೋಂಥ ಅವನ ಕೈಲಿ ಏನು ಸಾಧ್ಯ ಇರುತ್ತೆ ಅದನ್ನು ಮಾಡಲಿ ಅಂತ ನಾನು ಆಶಿಸ್ತೀನಿ.
ಸರ್ ಈಗ ಬಿಗ್ ಬಾಸ್ ಅಲ್ಲಿ ಇದ್ದಾರೆ. ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಬಹಳ ಚೆನ್ನಾಗಿ ಈಗ ಒಂದು ಕಾಣಿಸ್ತಾ ಇರೋದಾಗಿರ್ಬೋದು, ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಅವರ ವ್ಯಕ್ತಿತ್ವ ಏನು ಅನ್ನೋದು ಅಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ವ್ಯಕ್ತಿತ್ವ ರೂಪಿಸುವಂತ ಜವಾಬ್ದಾರಿ ತಂದೆ ತಾಯಿಗೆ ಎಷ್ಟರ ಮಟ್ಟಿಗಿರುತ್ತೋ ಒಬ್ಬ ಶಿಕ್ಷಕರಾಗಿ ಅವ್ರಿಗೂ ಕೂಡ ಅಷ್ಟೇ ಒಂದು ಜವಾಬ್ದಾರಿ ಕೂಡ ಇರುತ್ತೆ. ಆ ಒಂದು ಜವಾಬ್ದಾರಿನ ಇಲ್ಲಿ ಸಾಕಷ್ಟು ಶಿಕ್ಷಕರು ನಿರ್ವಹಿಸಿದ್ದಾರೆ. ನಮಗೂ ಕೂಡ ಬಹಳ ಖುಷಿ ಆಗ್ತಾ ಇದೆ. ಇನ್ನು ಅನುದಾನದ ವಿಚಾರಕ್ಕೆ ಬಂದರೆ, ಈಗ ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಇರೋದ್ರಿಂದ ಅವರು ಓದಿದಂತಹ ಶಾಲೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಈ ಶಾಲೆಯಲ್ಲಿ ಅವ್ರು ವ್ಯಾಸಂಗ ಮಾಡಿದ್ದಾರೆ ಅಂತ. ಏನಾದರೂ ನಿಮ್ಮ ಶಾಲೆಗೆ ಯಾರಾದರೂ ಬಂದು ಅನುದಾನ ಕೊಡೋದಾಗಿರ್ಬೋದು, ಆ ರೀತಿಯಾಗಿ ಏನಾದರೂ ಮಾಡಿದ್ದಾರೆ ಸರ್? ಮಾಡಿದ್ದಾರೆ ಮೇಡಮ್, ಭಾಳಷ್ಟು ಜನ ಮಾಡಿದ್ದಾರೆ. ಈಗ ನಮಗೆ ಕಂಪ್ಯೂಟರ್ ಕೊಟ್ಟರು ಅವರು, ಸೋಮರಾಜ್ ಅಂತ ಹೇಳಿ, ಮತ್ತು ವೈಟ್ ಬೋರ್ಡ್ ಕೊಟ್ಟರು, ಮತ್ತು ಮಕ್ಕಳ ಪ್ರತಿಭಾ ಪರೀಕ್ಷೆಗೆ ಪ್ರಿಪ್ರೇಷನ್ಗಾಗಿ ಒಂದು ಬುಕ್ಸ್ಗಳು ಕೊಟ್ಟಿದ್ದಾರೆ, ಮತ್ತು ಸಂವಿಧಾನ ಬುಕ್ಸ್ಗಳು ಕೊಟ್ಟಿದ್ದಾರೆ, ಈ ರಂಗಮಂಟಪ ಕೊಟ್ಟಿದ್ದಾರೆ, ಸಸಿಗಳನ್ನ ಕೊಟ್ಟಿದ್ದಾರೆ, ಮತ್ತು ಅಲ್ಲೊಂದು ಸ್ಮಾರ್ಟ್ ಟಿ ವಿ ಇದೆಯಲ್ಲ, ಚಂದ್ರಶೇಖರ್ ಸ್ಮಾರ್ಟ್ ಟಿ ವಿ ಕೊಟ್ಟಿದ್ದಾರೆ. ನಮ್ಮ ಮರಿಗೌಡರು ಇಲ್ಲಿ ನಮ್ಮಲ್ಲಿ ಇಂಗ್ಲೀಷ್ ವ್ಯಾಯಾಮ ಎಲ್ಲ ಶಾಲೆಯಲ್ಲಿ ಇತ್ತಲ್ಲ, ಹಾಗಾಗಿ ಸುಮಾರು 10 ವರ್ಷಗಳಿಂದ ಇಲ್ಲಿ ನಾವು LKG UKGಯಿಂದ ಖಾಸಗಿಯಾಗಿ ನಡೆಸ್ಕೊ ಬರ್ತಾ ಇದ್ವಿ. 7 ವರ್ಷದಿಂದ ಮಾತ್ರ ಸರ್ಕಾರದ ಅನುದಾನ ಸಿಗ್ತಾ ಇದೆ. ಅಂದರೆ 9 ವರ್ಷಗಳ ಕಾಲ ನಮ್ಮ ಇಲ್ಲಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳು, ಹಿರಿಯರು, ಶಿಕ್ಷಣ ಪೋಷಕರು ಅದಕ್ಕೆ ಪ್ರೋತ್ಸಾಹ ನೀಡಿ ಸರ್ಕಾರಿ ಶಾಲೆ ಅಭಿವೃದ್ಧಿಗೆ ಕೈ ಜೋಡಿಸ್ತಾ ಇದ್ದಾರೆ. ಅದು ತುಂಬ ಖುಷಿ. ಈ ಶಾಲೆಯಲ್ಲಿ ನಾವು ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ, ನಮಗೆ ಖುಷಿ. ಈ ವಾತಾವರಣ ನೋಡಿರಿ ಯಾವ ಥರ ಇದೆ. ಈಗ ಖಾಸಗಿ ಶಾಲೆ ಅನ್ನೋದಕ್ಕಿಂತ ಉತ್ತಮ ರೀತಿಯಲ್ಲಿ ನಮ್ಮಲ್ಲೂ ಕೂಡ ಎಲ್ಲ ವಾತಾವರಣವಿದೆ. ಇದು ಕಲಿಕೆಗೆ ಪೂರಕವಾದಂಥ ಚಟುವಟಿಕೆಗಳನ್ನು ನಾವು ಸಂಭ್ರಮ ಶನಿವಾರ ಅಂತ ಸರ್ಕಾರದ ಅನ್ವಯ ಮಾಡ್ತಾ ಇದ್ದೀವಿ. ಅದಲ್ಲದೆ ಪ್ರತಿ ಗುರುವಾರ ಮಧ್ಯಾಹ್ನದ ವೇಳೆ ನಾವು ಈ ವಿವಿಧ ಚಟುವಟಿಕೆಗಳನ್ನ ನಾವು ಕಲಿಸ್ತಾ ಇದ್ದೀವಿ. ಅದು ಮಕ್ಕಳಿಗೆ ತುಂಬ ಪ್ರೇರಣೆ ಆಗ್ತಾ ಇದೆ. ಈಗ ಪ್ರತಿಭಾ ಕಾರಂಜಿ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಮತ್ತೊಂದು ಕಾಂಪಿಟೇಟಿವ್ ಇದು ಇರ್ಬೋದು, ಅಲ್ಲೆಲ್ಲ ನಮ್ಮ ಮಕ್ಕಳು ಭಾಗವಹಿಸಿ ಸಾಕಷ್ಟು ಬಹುಮಾನಗಳನ್ನ ಪಡೆದಿದ್ದೇವೆ. ಅದು ಖುಷಿ ವಿಚಾರ. ನಿಜ, ನೀವು ಹೇಳ್ದಂಗೆ ಸರ್ಕಾರಿ ಶಾಲೆ ಅಂದರೆ ಯಾವ ರೀತಿ ಆಗಿಬಿಟ್ಟಿದೆ ಅಂತಂದರೆ, ಅಯ್ಯೋ ನಮ್ಮ ಮಕ್ಳಿಗೆ ಅಲ್ಲಿ ಏನು ಹೇಳ್ಕೊಡ್ತಾರೆ, ಹೆಂಗೆ ಕಲಿತಾರೆ ಮಕ್ಕಳು ಅಂತ ಯೋಚನೆ ಮಾಡ್ತಾರೆ. ಹಾಗಾಗಿ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸ್ತಾರೆ. ಆದರೆ ಎಷ್ಟೋ ಪ್ರತಿಭೆಗಳು ಈ ಒಂದು ಸರ್ಕಾರಿ ಶಾಲೆಯಿಂದ ಬಂದಿರೋದು ಅಂತ ಯಾರು ಕೂಡ ಯೋಚನೆ ಮಾಡಲ್ಲ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ ಸರ್ ನೀವು. ಯಾಕೆಂತಂದರೆ ಸರ್ಕಾರಿ ಶಾಲೆಯ ಬಗ್ಗೆ ಇನ್ನಷ್ಟು ಒಂದು ಅರಿವನ್ನು ಮೂಡಿಸ್ಬೇಕಾಗಿದೆ. ಆ ಒಂದು ಅರಿವನ್ನು ಮೂಡಿಸುವ ಕೆಲಸ ಕೂಡ ನೀವು ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಸರ್.